ಈ ಕುಟುಂಬದವರು 3 ತಲೆಮಾರುಗಳಿಂದ ಸಂತೆಲೆ 5 ರಿಂದ 6 ಮರಿ ಹೊಡೆದು ಇಡ್ಲಿ ಒಟ್ಟಿಗೆ ರೈಸ್ ಅಂತ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ಇಲ್ಲಿ ನಿಮಗೆ ಚಿಕನ್ ಸಿಗಲ್ಲ, ಜಸ್ಟ್ ಮಟನ್ ಮಾತ್ರ. ಮಟನ್ ಅಲ್ಲಿ ಎಷ್ಟು ವೆರೈಟಿ ಬರುತ್ತೋ ಅಷ್ಟು ವೆರೈಟಿನು ನಾಟಿ ಸ್ಟೈಲ್ ಅಲ್ಲೇ ಕುಕ್ ಮಾಡಿ ಟೇಸ್ಟ್ ವೈಸ್ ನೆಕ್ಸ್ಟ್ ಲೆವೆಲ್ ಆಗಿ ಕೊಡ್ತಾರೆ. ರೀಸೆಂಟ್ ಆಗಿ ಕೃಷ್ಣಗಿರಿ ಹೋಗಿದ್ದಾಗ ಅಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ಬರ್ಗೂರು ಅನ್ನೋ ಒಂದು ಜಾಗದಲ್ಲಿ ಇವ್ರು ಸಂತೆನ ಹಾಕಿದ್ರು. ವಾರದಲ್ಲಿ 4 ಸಲ ಮಾಡ್ಕೊಂಡು ಬರ್ತಿರುವಂತ ಈ ಒಂದು ಸಂತೆ ಹೋದ್ ಸಲ ನಾವು ಹೊರಪ್ಪಮ್ಮಲ್ಲಿ ವಿಸಿಟ್ ಮಾಡಿದ್ವಿ. ಈ ಸಲ ಹಳ್ಳಿ ಒಳಕ್ಕೆ ಬರ್ಗೂರು ಅನ್ನೋ ಒಂದು ಜಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದಾರೆ. ನಾವು ಈ ಸಲ ಬೆಳಿಗ್ಗೆ ತಿಂಡಿ ಟೈಮ್ಗೆ ವಿಸಿಟ್ ಮಾಡಿದ್ವಿ. ಇಡ್ಲಿ ಒಟ್ಟಿಗೆ ಮಟನ್ ಕರಿ, ರೈಸ್ ಒಟ್ಟಿಗೆ ಮಟನ್ ಗ್ರೇವಿನ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಇಡ್ಲಿ ಒಟ್ಟಿಗೆ ಮತ್ತೆ ರೈಸ್ ಒಟ್ಟಿಗೆ ಗ್ರೇವಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಟ್ ಮಟನ್ ಅಂತೂ ಒಂಥರ ಚೀವಿಂಗ್ ಗಮ್ ತರಾನೇ ಇರುತ್ತೆ. ಹಾಫ್ ಬಾಯ್ಲ್ಡ್ ಅಲ್ಲಿ ಬೇಯಿಸಿರ್ತಾರೆ. ಬಟ್ ಮಟನ್ ಅಂತೂ ನಮ್ಗೆ ಅಷ್ಟು ಸೆಟ್ ಆಗಿಲ್ಲ. ಬಟ್ ಇಲ್ಲಿ ಸಿಗುವಂತ ಗ್ರೇವಿಗೋಸ್ಕರ ನೀವು ಎಷ್ಟೆಲ್ಲ ಬೇಕಾದ್ರೂ ವಿಸಿಟ್ ಮಾಡಬಹುದು. ಲಂಚ್ ಟೈಮ್ ಹೋದ್ರಂತೂ ಇದ್ರೊಟ್ಟಿಗೆ ನಿಮ್ಗೆ ಬೇಜಾನ್ ವೆರೈಟೀಸ್ ಆಫ್ ಫುಡ್ಸ್ ನ ರೆಡಿ ಮಾಡಿ ಇಟ್ಟಿರ್ತಾರೆ. ನಾವು ಹೋಗಿದ್ದು ಬೆಳಿಗ್ಗೆ ತಿಂಡಿ ಟೈಮ್ಗೆ. ಇವ್ರ ಟೈಮಿಂಗ್ಸ್ ಬೆಳಿಗ್ಗೆ 8 ರಿಂದ ಸಂಜೆ 4-4:30 ತನಕ. ಓರ್ಲಾಗ್ ಹೇಳ್ಬೇಕಂದ್ರೆ ಟೇಸ್ಟ್ ಗೋಸ್ಕರ ಈ ಜಾಗ ಎಷ್ಟೆಲ್ಲ ಬೇಕಾದ್ರೂ ವಿಸಿಟ್ ಮಾಡಬಹುದು. ಬಟ್ ಹೈಜೀನ್ ಹುಡುಕ್ತೀರಂದ್ರೆ ದೇವರಣೆಗೆ ಈ ಕಡೆ ಬರಕ್ಕೆ ಹೋಗ್ಬೇಡಿ. ನೀವು 4 ಸಂತೆ